ಗುರುಭ್ಯೋ ನಮಃ ಗುರುವೇ ಶರಣಂ. ಕಾಮಧೇನು ಕಲ್ಪವೃಕ್ಷ ಪ್ರೇಮ್ ಅವ್ರ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಶುಭೋದಯ, ಶುಭ ಶನಿವಾರ. ಎಲ್ರಿಗೂ ಶುಭ ಆಗಲಿ. ಇಂದಿರಾ ಏಕಾದಶಿಯ ಶುಭಾಶಯಗಳು ಎಲ್ರಿಗೂ. ನಾನು 1.5 ವರ್ಷದಿಂದ ಏಕಾದಶಿ ವ್ರತ ಯಾವ ಥರ ಎಲ್ಲ ಮಾಡ್ಕೊಂಡು ಬಂದು ನನಗೆ ಯಾವ ಥರ ಅನುಗ್ರಹ ಆಗ್ತಾ ಇದೆ ಅನ್ನೋದನ್ನ ಕಾಮಧೇನು ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್ ಪ್ರೇಮ್ ಅವ್ರ ಚಾನಲಲ್ಲಿ ಎಲ್ಲ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ದ್ವಾದಶಿದು ಇನ್ಫಾರ್ಮ್ ಮಾಡ್ತೀನಿ, ಇವತ್ತಿನ ಏಕಾದಶಿದು ನಾನು ಯಾವ ಥರ ವ್ರತ ಮಾಡಿದ್ದೀನಿ ಅನ್ನೋದನ್ನ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಉಷಾ ಕಡೆಯಿಂದ ಇಂದಿರಾ ಏಕಾದಶಿಯ ಶುಭಾಶಯಗಳು. ಯಾರೆಲ್ಲ ಏಕಾದಶಿ ವ್ರತ ಮಾಡ್ತಾ ಇದ್ದೀರಾ ಎಲ್ರಿಗೂ ಅಪ್ಪಾಜಿ ಅನುಗ್ರಹ ಚೆನ್ನಾಗಾಗಲಿ. ಎಲ್ರಿಗೂ ಶುಭೋದಯ, ಶುಭ ಶನಿವಾರ. ನಾನು 1.5 ವರ್ಷದಿಂದ ಏಕಾದಶಿ ವ್ರತ ಯಾವ ಥರ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳೋದಕ್ಕೋಸ್ಕರ ಪ್ರೇಮ್ ಅವರ ಯೂಟ್ಯೂಬ್ ಚಾನಲ್ ಕಾಮಧೇನು ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್ಗೆ ನಂದೊಂದು 2 ಅನುಭವದ ಮಾತನ್ನ ಹೇಳ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಏನಪ್ಪಾ ಅಂದ್ರೆ, ನಾನು 1.5 ವರ್ಷದಿಂದನೂ ಪ್ರತಿ ಏಕಾದಶಿನೂ ನಾನು ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಯಾವ ಏಕಾದಶಿನೂ ನಾನು ಮಿಸ್ ಮಾಡಿಲ್ಲ. ತುಂಬಾ ನೇಮ ನಿಷ್ಠೆ ಪಾವಿತ್ರತೆಯಿಂದ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಏಕಾದಶಿ ದಿನ ಬರುತ್ತೆ ಅಂದ್ರೆ, ಏಕಾದಶಿ ದ್ವಾದಶಿ ಅಂದ್ರೆ ಒಂಥರ ಹಬ್ಬ ತರನೇ ಸೆಲೆಬ್ರೇಷನ್ ಮಾಡ್ತೀನಿ. ನಾನು ತುಂಬಾ ಅಂದ್ರೆ ತುಂಬಾ ಹ್ಯಾಪಿಯಾಗಿ ಮಾಡ್ತೀನಿ. ನನಗೆ ಏಕಾದಶಿ ವ್ರತ ಮಾಡೋವಾಗ ಹೊಟ್ಟೆ ಹಸಿವಾಗಲ್ಲ. ಯಾವಾಗ್ಲೂ ಅಪ್ಪಾಜಿಯವ್ರ ಜ್ಞಾನದಲ್ಲೇ ಇರ್ತೀನಿ. ಅಪ್ಪಾಜಿ ಹೇಗೆ ವಿಷ್ಣುವ್ರ ಜ್ಞಾನದಲ್ಲೇ ಇರುತ್ತೋ, ಸೊ ಹಾಗೇನೆ ನಾನು ಅಪ್ಪಾಜಿಯವ್ರ ಜ್ಞಾನದಲ್ಲೇ ಇರ್ತೀನಿ. ಅಪ್ಪಾಜಿ ಯಾವಾಗ್ಲೂ ಅಪ್ಪಾಜಿಯವ್ರದ್ದು ನಾಮ ಈ ಹೆಸರು ಹೇಳ್ಕೊಂಡೇನೆ ನಾನು ಪ್ರತಿಯೊಂದು ಕೆಲಸನೂ ನಾನು ಮಾಡ್ತಾ ಇರ್ತೀನಿ. ಮತ್ತೆ ಪ್ರತಿ ಏಕಾದಶಿಗೂ ನಾನು ತುಂಬಾ ನೇಮ ನಿಷ್ಠೆ ಪಾವಿತ್ರತೆಯಿಂದ ಏಕಾದಶಿ ಮಾಡ್ತೀನಿ. ತುಂಬಾ ಅಂದ್ರೆ ತುಂಬಾ ನೇಮ ನಿಷ್ಠೆ ನಂದು. ನಾನು ಕಾಲಕ್ಕೆ ಚಪ್ಪಲಿ ಹಾಕಲ್ಲ, ಎಲ್ಲಿ ಓಡಾಡಲ್ಲ, ಮನೆಯಿಂದ ಆಚೆ ಹೋಗಲ್ಲ, ಯಾರ ಹತ್ರನೂ ಜೋರಾಗಿ ಮಾತಾಡಲ್ಲ. ಅಪ್ಪಾಜಿ ಎಷ್ಟು ಮೌನದಿಂದ ಇರ್ತಾರೋ ಸೊ ನಾನು ಹಾಗೆ ಇರ್ತೀನಿ. ನಾನು ಹಣೆಗೆ ಕೂಡ ಕುಂಕುಮನೂ ಇಡಲ್ಲ. ಅಪ್ಪಾಜಿ ಹೇಗೆ ಗಂಧದಲ್ಲಿ ಇರ್ತಾರೋ ನಾನು ಹಾಗೆ ಗಂಧನೇ ಇಟ್ಕೋತೀನಿ. ಪ್ರತಿಯೊಂದೂ ಅಪ್ಪಾಜಿ ಅಷ್ಟು ನಾನು ಏನು ಮಾಡೋದಿಕ್ಕಾಗಲ್ಲ. ಅದ್ರಲ್ಲಿ ಸಾಸಿವೆ ಕಾಳಸ್ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಒಂದು ಏಕಾದಶಿ ಕೂಡ ನಾನು ಮುರ್ಕೊಂಡಿಲ್ಲ. ಯಾಕಂದ್ರೆ ಅಪ್ಪಾಜಿ ನನಗೆ ಏಕಾದಶಿ ದ್ವಾದಶಿ ಬಂತಂದ್ರೆ ಎಲ್ಲಿಲ್ದಿರೋ ಫುಲ್ಲು ಪಾಸಿಟಿವ್ ಎನರ್ಜಿ ನನಗೆ ಕೊಟ್ಬಿಡ್ತಾರೆ. ತುಂಬಾ ಶಕ್ತಿ, ಧೈರ್ಯ ಎಲ್ಲ ಬಂದ್ಬಿಡುತ್ತೆ. ಖುಷಿ ಮನ್ಸು ತುಂಬಾ ಸಂತೋಷದಿಂದ ತೇಲಾಡ್ತಾ ಇರುತ್ತೆ ಏಕಾದಶಿ ವ್ರತ ಮಾಡ್ಬೇಕು ಅಂದ್ರೆ. ನಂದು ಅನುಭವದ ಮಾತಿದು ಅಷ್ಟೇ. ಆದ್ರೆ ನಾನು ತುಂಬಾ ಸಂತೋಷದಿಂದ ಹ್ಯಾಪಿಯಾಗಿ ಏಕಾದಶಿ ಮಾಡ್ತೀನಿ. ನನ್ಗೆಲ್ಲದ್ರಲ್ಲೂ ಏಕಾದಶಿ ವ್ರತ ನಾನು ಏನಕ್ಕೋಸ್ಕರ ಮಾಡಿದೆ ಅಂತ, ನಾನು ಏಕಾದಶಿ ವ್ರತ ಮಾಡಿದ್ರೆ ಅದನ್ನ ಅಪ್ಪಾಜಿ ನನಗೆ ಒಂದು 2 days 3 days ಅಲ್ಲಿ ಆ ಏಕಾದಶಿ ವ್ರತ ಏನಕ್ಕೆ ಮಾಡಿದೆ ಅದನ್ನ ಅನುಗ್ರಹ ಮಾಡ್ತಾರೆ. ಅಪ್ಪಾಜಿ ಇಲ್ಲದೆ ನಾನಿಲ್ಲ, ಅಪ್ಪಾಜಿನೇ ನನ್ಗೆಲ್ಲ. ನಾನು ಯಾವತ್ತೂ ಧರ್ಮದ ದಾರಿಯಲ್ಲೇ ನಡೀತೀನಿ. ಸುಳ್ಳಂತೂ ಅಂತವ್ರ ಹತ್ರ ಕೂಡ ನನ್ನ ಸೇರಾಗಿ ಬಿಡಲ್ಲ ಅಪ್ಪಾಜಿ. ಅದಂತೂ 200% ನಿಜ, ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಇದು. ಸೊ ಎಲ್ರಿಗೂ ಧನ್ಯವಾದಗಳು. ಇದೇ ತರ ದ್ವಾದಶಿ ಪೂಜೆದು ಇನ್ಫಾರ್ಮ್ ತಗೊಂಡು ಮತ್ತೆ ಬರ್ತೀನಿ ನಾನು.